ಓಕೆ, ಎಲ್ಲರೂ ಇವತ್ತಿನ ಟಾಸ್ಕ್ ನ ಮುಗಿಸಿದೀರಾ. ಮೊದಲಿಗೆ ನಿಮ್ಮ ಟೀಮ್ ಇಂದ ಯಾರು ಒಂಥರ ವಿಯರ್ಡ್ ಆಗಿರೋ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಹೊಸ ತರ ಎಕ್ಸ್ಪೀರಿಯನ್ಸ್, ಫನ್ನಿ ಆಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ನೆಕ್ಸ್ಟ್ ಯಾರು ಹೇಳ್ತೀರಾ? ಅಜ್ಜಿ ಬಂದಿದ್ಲು ಮಾರ್ಸ್ಕೊಂಡಾಗೆ, ಕಾಲಿಟ್ಟಿದ್ಲು, ಕಾಲು ಎಂತ ಹೊಲಿಸ್ತು ಗೊತ್ತಾ? ಎಂತ ಹೊಲ್ಸ ನೋಡ್ಬಾರ್ದು, ಕ್ಲೀನ್ ಮಾಡ್ಬೇಕಂತ ಮತ್ತೆ ಭಾರಿ ಹೊಲ್ಸ ಎಕ್ಸ್ಪೀರಿಯನ್ಸ್. ಹೊಲ್ಸಾದ ಕೆಲಸ. ಪ್ರೊಫೆಷನಲಿ ಟ್ರೈನ್ ಆಗಿದ್ದೀನಿ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಪ್ರೊಫೆಷನಲಿ ಟ್ರೈನ್ ಆಗಾರೆ ಮನೆ ಮುಂದೆ ಬೋರ್ಡ್ ಹಾಕೊಂಡ್ಬಿಡ್ಬೋದು, ಮಸಾಜ್ ಸೆಂಟರ್ ಅಂತ. ವೆರಿ ಗುಡ್, ವೆರಿ ಗುಡ್. ಸೂರಜ್ ಅಂಡ್ ಟೀಮ್, ನಿಮಗೆ ಐ ಥಿಂಕ್ ಎಲ್ಲರಿಗಿಂತ ಸಿಕ್ಕಾಪಟ್ಟೆ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಗಳಾಯ್ತು ಅಂತ ನಾನು ಕೇಳ್ಪಟ್ಟೆ. ನಮ್ದ್ರಲ್ಲಿ ತುಂಬಾನೇ ಚೆನ್ನಾಗಿತ್ತು. ಒಳ್ಳೆ ಕಸ್ಟಮರ್ಸ್ ಬೇರೆ ಸಿಕ್ಕಿದ್ರು ನಮ್ಗೆ. ಪೂಜಾ ಗಾಂಧಿ ಅವ್ರ ತಂಗಿ ರಾಧಿಕಾ ಗಾಂಧಿ ಅವ್ರು ಸಿಕ್ಕಿದ್ರು. ಹೌದು, ಒಳ್ಳೆ ಕಲಿಯ ತುಂಬಾ ಇತ್ತು ನಮ್ಗೆ ಇದರಲ್ಲಿ. ತುಂಬಾ ಹೊತ್ತು ಮಾಡ್ದ ಮಸಾಜ್. ಓಕೆ, ಇವತ್ತಿನ ಟಾಸ್ಕ್ ನಿಮ್ಗೆ ಇದ್ದಿದ್ದು ಥಾಯ್ ಮಸಾಜ್ ಮಾಡಬೇಕು ಅಂತ, ಫುಟ್ ಮಸಾಜ್ ಮಾಡಬೇಕು ಅಂತ ಇದ್ದು. ಎರಡೂ ಟೀಮ್ಗಳು ತುಂಬಾ ಚೆನ್ನಾಗಿ ಏನೋ ಟಾಸ್ಕ್ ಏನೋ ಮಾಡಿದೀರಾ, ಆದ್ರೆ ಯಾರು ಹೆಚ್ಚು ದುಡ್ದಿರಾ ಅಂತ ಈಗ ನನಗೆ ಗೊತ್ತಾಗಬೇಕಾಗಿದೆ. ಮೊದಲಿಗೆ ಪೂರ್ವಿ ಅಂಡ್ ಟೀಮ್, ನಿಮ್ಮ ಟೀಮ್ ಇಂದ ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ? 100, 200, 200, 300. ಕೋಟಾ ನೋಟ್ ಇದೆ, ಹೋಗಲ್ಲ. 400. ಓಕೆ, ವೆರಿ ಗುಡ್. ಆಕ್ಚುಲಿ ನಾವು 3 ಜನರನ್ನು 6 ಜನಕ್ಕೆ ಮಸಾಜ್ ಕಂಪ್ಲೀಟ್ ಮಾಡಿದೀವಿ ನಾವು. ನಂದು 2ನೇ ಕಸ್ಟಮರ್ ಬಂದ್ಬಿಟ್ಟು ಫಾರಿನರ್. ಮಸಾಜ್ ಎಲ್ಲ ಆದ್ಮೇಲೆ ಬಾಟ್ 100 ಬಾಟ್ ಅಂತ ದುಡ್ಡಿಲ್ಲ ಅನ್ಬಿಟ್ಟ. ಚೆನ್ನಾಗಿ ಮುಂಡಾಕ್ಸ್ಕೊಂಡ್ರಿ ಅಂತ ಹೇಳಿ. ಹೌದು. ನಿಮ್ ಕಡೆಯಿಂದ ಜುಜುಬಿ 400 ಬಾಟ್ ಆಗಿದೆ. ಸೂರಜ್ ಅಂಡ್ ಟೀಮ್, ನಿಮ್ಮ ಕಡೆಯಿಂದ ಎಷ್ಟಾಗಿದೆ? 10, 100 ಎಲ್ಲಿ ಕಾಣ್? 100, ಯಾ 100. ಈ ನೋಟ್ ಹೋಗಲ್ಲ, ಇಂಡಿಯನ್ ಇದು. ಇಂಡಿಯಲ್ಲಿ ಹೋಗಲ್ಲ, ಇಲ್ಲಿ ಹೋಗುತ್ತೆ. 500 ಬಾಟ್ ಇದೆ ಅವ್ರ ಕೈಯಲ್ಲಿ. ಟೋಟಲಿ 600 ಬಾಟ್ಗಳಿದೆ. ಇದೇಂಗ್ ಈ ನೋಟ್ ಹೆಂಗ್ಸಿದ್ರು? ಒಬ್ರೇ ಕೊಟ್ರ? ಒಟ್ಟಲ್ಲಿ ನಮ್ಮ ಇವತ್ತಿನ ಟಾಸ್ಕ್ ನ ವಿನ್ನರು, ಇಟ್ಸ್ ಕ್ಲಿಯರ್, ಸೂರಜ್ ಅಂಡ್ ಟೀಮ್. ಬರೀ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದು ಸೀರಿಯಸ್ ಪ್ರಯಾರಿಟಿನ, ಇಲ್ಲ ಸುಮ್ಮನೆ? ಯಾಕಂದ್ರೆ ನಾವು ಒಂದು ವರ್ಡ್ ಯೂಸ್ ಮಾಡಿದ್ರೆ ಪಾಯಿಂಟ್ಸ್ ಇದೆಯಾ ಅಂತ ನಾನು ಈಗಲೇ ಹೇಳ್ತಾ ಇದೀನಿ. ನಾವಿಲ್ಲಿರೋದು ಆದಷ್ಟು ಕನ್ನಡನ ಪ್ರಮೋಟ್ ಮಾಡೋದಕ್ಕೆ. ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಅದು ಪ್ರಯಾರಿಟಿ ಆಗೇ ಆಗುತ್ತೆ. ಅಂಡ್ ಅದನ್ನ ನಾವು ಈಗಲೇ ಹೇಳಲ್ಲ, ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಹದ್ದಿನ ಕಣ್ಣು ಅನ್ನೋದಿದೆಯಲ್ಲ, ಅದಿದ್ದೇ ಇದೆ. ಅದರ ಮಜಾ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಓಕೆ, ಆರಾಮಾಗಿದೆ. ಓಕೆ, ವಿನ್ನೇನೋ ಆಗಿದ್ದೀರಾ. ಬಟ್ ಈಗ ಇಂಡಿವಿಜುವಲ್ ಟೀಮ್ ಬಗ್ಗೆ ಕೇಳ್ತೀನಿ. ಇಂಡಿವಿಜುವಲ್ ಟೀಮ್ ಅಲ್ಲಿ ಸ್ಫೂರ್ವಿ, ನೀವು ಈ ಟೀಮಿನ ಕ್ಯಾಪ್ಟನ್. ನಿಮ್ಮ ಪ್ರಕಾರ ನಿಮ್ಮ ಟೀಮ್ ಅಲ್ಲಿ ದಿ ಬೆಸ್ಟ್ ಮಸಾಜ್ ಮಾಡಿದಂಥವ್ರು ಯಾರು? ಎಲ್ಲರೂ ಚೆನ್ನಾಗಿ ಮಾಡಿದೀವಿ ಅಂತ, ಏನು ದಿ ಬೆಸ್ಟ್ ಅಂತ ಏನು ಆ ತರ ಏನು ಹೇಳ್ಕೊಳ್ಳೋಂಥದ್ದೇನಿಲ್ಲ. ಇರೋದ್ರಲ್ಲಿ ದಿ ಬೆಸ್ಟ್ ಯಾರು? ಬಟ್ ಆಕ್ಚುಲಿ 3 ಜನ ಮಾಡಿದ್ರಲ್ಲಿ ಫಸ್ಟ್ ಕಂಪ್ಲೀಟ್ ಮಾಡಿದೆ ನಾನು. ಪೂರ್ವಿ ಜೋರ ಚಪ್ಪಾಳೆ ಹೊಡಿರಪ್ಪ. ಕ್ಯಾಪ್ಟನ್ನೇ ಚೆನ್ನಾಗಿ ಮಾಡಿರೋದು, ಯಾರು ಮಾಡಕ್ ಸಾಧ್ಯ ಇಲ್ಲ. ಕ್ಯಾಪ್ಟನ್ನೇ ಅಷ್ಟೇ. ಫೈನ್. ನಿಮ್ಮ ಟೀಮ್ ನಲ್ಲಿ ನಮ್ಮ ಪೃಥ್ವಿ ಅವರೇ ಮಾಡ್ತಾನೆ ಇದ್ರಲ್ಲ, ಬಿಡ್ಲೇ ಇಲ್ವಲ್ಲ ಅವರೇ. ಈಗ ನಿಮ್ದೆಷ್ಟಪ್ಪ? 600. ನಿಮ್ದೆಷ್ಟಪ್ಪ? 400. ವಿನ್ನಿಂಗ್ ಟೀಮ್ಗೆ ಸಿಗ್ತಾ ಇದೆ 400 ಬಾಟ್ಗಳು. ಈಗ ನಿಮಗೆ ಗೇಮ್ ಅಲ್ಲಿರೋ ಮಜಾ ಗೊತ್ತಾಗತ್ತೆ. ಕನ್ನಡ ಆಗ್ತಿದೆಯಲ್ಲ? ಹೌದು, ಕನ್ನಡದಲ್ಲೇ. ಆ ಕನ್ನಡದ ಬಗ್ಗೆ ನಾನು ಇವಾಗ ಮಾತಾಡಲ್ಲ, ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ಏನ್ ಮಾತಾಡಲ್ಲ. ಬಟ್ ಉಳಿದಿರೋ ಅಂತ 600 ಬಾಟ್ಗಳು ಪೂರಿ ನಿಮ್ಮ ಟೀಮ್ಗೆ ಸಿಗ್ತಾ ಇಲ್ಲ. ಈ ಮನಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಚಪ್ಪಾಳೆ ಹೊಡೆಯೋ ಎನರ್ಜಿ ಟಾಸ್ಕ್ ಮಾಡೋದ್ರಲ್ಲಿ ಬಂದಿದ್ರೆ ವಿನ್ ಆಗ್ತಿದ್ವಿ. ನೆಗ್ಲಿಜೆಂಟ್ ಆಗಿರ್ಬಾರ್ದು, ಓವರ್ ಕಾನ್ಫಿಡೆಂಟ್ ಆಗಿರ್ಬಾರ್ದು, ಅಷ್ಟೇ ನಾನು ಹೇಳೋದು. ಇನ್ನೊಂದು ವಿಷಯನ ನಾನು ಈಗ ತುಂಬಾ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮಗೆ ದುಡ್ಡು ಸಿಗತ್ತಲ್ಲ, ಆ ದುಡ್ಡು ನಿಮಗೆ ಬರೀ ಬೇಸಿಕ್ ನೆಸೆಸಿಟಿಗೆ ಮಾತ್ರ, ನಿಮ್ಮ ಪ್ಲೆಜರ್ಗಲ್ಲ, ಸುಖಕ್ಕಲ್ಲ. ಓಕೆ, ತಿನ್ನೋದೇನಾದ್ರು ತಗೊಳ್ಳಿ. ತೀರಾ ಬಾರ ಏನಾದ್ರು ಐಟಮ್ಸ್ ಶಾಪಿಂಗ್ ಮಾಡಬೇಕು, ನೆನಪಿಗೆ ಇಟ್ಕೋಬೇಕು ಅಂದ್ರೆ ಇಟ್ಕೊಳ್ಳಿ. ಬಟ್ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನೋ ಸಿಗರೇಟ್,
ನೋ ಡ್ರಿಂಕ್. ಇನ್ನೂ ಎಲ್ಲರೂ ಸ್ಮೋಕ್ ಮಾಡ್ತಾ ಇರಾ, ಸ್ಮೋಕ್ ಇನ್ಮೇಲೆ ಮಾಡೋ ಹಾಗಿಲ್ಲ. ಓಕೆ. ಅಂಡ್ ಇನ್ನೊಂದು ವಿಷಯ ಹೇಳ್ತಾ ಇದೀನಿ, ಯಾವ ಟೀಮ್ಗೆ ಎಷ್ಟು ದುಡ್ಡು ಸಿಕ್ಕಿದೆಯೋ ಕ್ಯಾಪ್ಟನ್ ನಿಮಗೆ ಬಂದಂತ ದುಡ್ಡನ್ನ ರಾತ್ರಿ ಒಳಗೆ ಕರೆಕ್ಟ್ ಆಗಿ ನೀವು ಬೈಫರ್ಕೇಟ್ ಮಾಡ್ಕೋಬೇಕು. ಎಲ್ಲರಿಗೂ ಈಕ್ವಲ್ ಶೇರ್ ಸಿಗ್ಬೇಕು. ಅಂಡ್ ಆ ಸಿಕ್ಕಿದಂತ ಶೇರ್ ಅಲ್ಲಿ ನೀವೇನ್ ಬೇಕನ್ನ ಪರ್ಚೇಸ್ ಮಾಡ್ಬೋದು. ಓಕೆನಾ? ಓಕೆ. ನಮ್ಮ ಹುಡುಗರು ಈಗ ತಾನೇ ಥಾಯ್ ಮಸಾಜನ್ನ ಕಲ್ತ್ಕೊಂಡು ಅಷ್ಟೇ ಚೆನ್ನಾಗಿ ಮಸಾಜನ್ನ ಮಾಡಿ ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಮಸಾಜ್ ಸೆಂಟರ್ ಅವರು ಎರಡೂ ಟೀಮ್ಗಳಿಗೆ ನಮಗೆ ಖುಷಿ ಆಗಿದೆ ಅಂತ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ನಮಗೆ ಇದು ಬಹಳ ಬಹಳ ಸಂತೋಷದ ವಿಚಾರ. ಸೊ ಈ ಸಂತೋಷದ ವಿಚಾರನ ಕ್ಯಾಪ್ಟನ್ಗಳಾಗಿರುವಂತ ನಿಮ್ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ಪೂರ್ವಿ, ನಿಮ್ಮ ಟೀಮ್ ಅವ್ರಿಗೆ ಈ ಸರ್ಟಿಫಿಕೇಟ್ಗಳು. ಸೂರಜ್, ನಿಮ್ಮ ಟೀಮ್ ಅವ್ರಿಗೆ ಈ ಸರ್ಟಿಫಿಕೇಟ್ ಸಿಗ್ತಾರೆ. ಹೋಗಿ ಖುಷಿಯಾಗಿದೆ. ಓಕೆನಾ?